ಮಿಥುನ ರಾಶಿಯವರೇ, ಇದು ನಿಜಕ್ಕೂ ಸಾಮಾನ್ಯ ದಿನವಲ್ಲ. ನಾಳೆ ಜನವರಿ 18ರಂದು ಇರುವ ಮೌನಿ ಅಮಾವಾಸ್ಯ ನಿಮ್ಮ ಜೀವನದ ಮಾನಸಿಕ ಶಕ್ತಿ, ಬುದ್ಧಿಚಕ್ರ ಮತ್ತು ಅಸ್ಥಿರ ಭಾಗ್ಯವನ್ನು ಆಳವಾಗಿ ಸ್ಪರ್ಶಿಸುವ ಅತ್ಯಂತ ಸೂಕ್ಷ್ಮ ಹಾಗೂ ದೈವಿಕ ದಿನವಾಗಿದೆ. ಈ ಅಮಾವಾಸ್ಯೆ ಕೇವಲ ಚಂದ್ರನ ಅಸ್ತಮನೆಯ ಸಂಕೇತವಲ್ಲ, ನಿಮ್ಮ ಜೀವನದಲ್ಲಿ ಒಳಗೊಳಗೆ ಜಮಾಯಿಸಿಕೊಂಡಿರುವ ಗೊಂದಲ, ಅತಿಯಾದ ಚಿಂತನೆ, ತೀರ್ಮಾನಗಳ ಅಸ್ಥಿರತೆ, ಮಾತಿನಿಂದ ಉಂಟಾದ ನೋವುಗಳು, ಹಣ ಕೈಯಲ್ಲಿ ನಿಲ್ಲದಿರುವ ಸ್ಥಿತಿ, ಸಂಬಂಧಗಳಲ್ಲಿ ತಪ್ಪು ಅರ್ಥೈಸಿಕೆ ಮತ್ತು ಮತ್ತೆ ಮತ್ತೆ ಕೈ ತಪ್ಪುತ್ತಿರುವ ಅವಕಾಶಗಳನ್ನು ಕರಗಿಸುವ ಶಕ್ತಿಯ ಸಂಧಿಕಾಲವಾಗಿದೆ. ಮಿಥುನ ರಾಶಿಯವರು ಬುದ್ಧಿವಂತರು, ಚುರುಕು ಮತ್ತು ಮಾತಿನ ಮೂಲಕ ಜೀವನವನ್ನು ರೂಪಿಸುವ ಶಕ್ತಿಯುಳ್ಳವರು. ಆದರೆ ಇದೇ ಚಂಚಲ ಬುದ್ಧಿ ಕೆಲವೊಮ್ಮೆ ನಿಮ್ಮ ಮನಸ್ಸನ್ನು ಅತಿಯಾಗಿ ಓಡಿಸಿ ನಿಮ್ಮದೇ ಭಾಗ್ಯಕ್ಕೆ ಅಡ್ಡಿಯಾಗುತ್ತದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಒಂದು ದಿಕ್ಕಿನಲ್ಲಿ ಸ್ಥಿರ ಫಲ ಕಾಣದಿರುವ ಅನುಭವ ನಿಮಗೆ ಕಾಡುತ್ತಿದ್ದರೆ, ಈ ದಿನ ನಿಮ್ಮ ಮನಸ್ಸು ಮತ್ತು ಭಾಗ್ಯಕ್ಕೆ ಪುನರ್ಸಮತೋಲನ ದೊರಕುವ ಸಮಯವಾಗಿದೆ. ಆದರೆ ಈ ದೈವಿಕ ಕೃಪೆ ತಾನಾಗಿಯೇ ದೊರೆಯುವುದಿಲ್ಲ. ಈ ಪವಿತ್ರ ದಿನದಲ್ಲಿ ನೀವು ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಉಪಾಯವನ್ನು ಶ್ರದ್ಧೆಯಿಂದ ಮಾಡಲೇಬೇಕು. ಅದೇನೆಂದರೆ ನೀರಿನಲ್ಲಿ ದೀಪವನ್ನು ಹರಿಸುವ ಉಪಾಯ. ಮಿಥುನ ರಾಶಿಯವರೇ, ನೀರನ್ನು ಇಲ್ಲಿ ಸಾಮಾನ್ಯ ವಸ್ತುವೆಂದು ಕಾಣಬೇಡಿ. ನೀರು ಮನಸ್ಸಿನ ಪ್ರತೀಕ, ಚಂದ್ರ ತತ್ವದ ವಾಹಕ ಮತ್ತು ಅಸ್ಥಿರ ಚಿಂತನೆಗಳನ್ನು ಶುದ್ಧಗೊಳಿಸುವ ದೈವಿಕ ತತ್ವ. ಮಿಥುನ ರಾಶಿಯವರ ಸಮಸ್ಯೆಗಳ ಮೂಲ ಬಹುತೇಕ ಮನಸ್ಸಿನ ಅಸ್ಥಿರತೆ ಮತ್ತು ಗೊಂದಲದಲ್ಲೇ ಅಡಗಿರುತ್ತದೆ. ಶಾಸ್ತ್ರಗಳ ಪ್ರಕಾರ ಅಮಾವಾಸ್ಯೆಯ ದಿನ ನೀರಿಗೆ ದೀಪ ಅರ್ಪಿಸುವುದರಿಂದ ಮನಸ್ಸಿನಲ್ಲಿ ಜಮಾಯಿಸಿರುವ ಅತಿಯಾದ ಚಿಂತನೆ, ಭಯ ಮತ್ತು ಅಜ್ಞಾತ ಒತ್ತಡಗಳು ನಿಧಾನವಾಗಿ ಕರಗಲು ಆರಂಭಿಸುತ್ತವೆ. ಮೌನಿ ಅಮಾವಾಸ್ಯೆಯ ಮೌನ, ಶ್ರದ್ಧೆ ಮತ್ತು ನಂಬಿಕೆಯೊಂದಿಗೆ ನೀವು ಈ ಉಪಾಯವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿನ ಗೊಂದಲ, ತೀರ್ಮಾನ ದೋಷ, ಹಣಕಾಸಿನ ಅಸ್ಥಿರತೆ ಮತ್ತು ಸಂಬಂಧಗಳಲ್ಲಿನ ಅಸ್ಪಷ್ಟತೆ ನಿಧಾನವಾಗಿ ಸರಿಯಾಗಲು ಆರಂಭವಾಗುತ್ತದೆ. ಸಣ್ಣದಾಗಿ ಕಾಣುವ ಈ ಉಪಾಯದೊಳಗೆ ಮಿಥುನ ರಾಶಿಯವರ ಜೀವನಕ್ಕೆ ಆಳವಾದ ಸ್ಥಿರತೆ ತರುವ ಶಕ್ತಿಯಡಗಿದೆ. ಮಿಥುನ ರಾಶಿಯವರೇ, ಈ ಮೌನಿ ಅಮಾವಾಸ್ಯದಲ್ಲಿ ಚಂದ್ರ, ಬುಧ ಮತ್ತು ರಾಹುಗಳ ಸೂಕ್ಷ್ಮ ಸಂಯೋಗ ನಿಮ್ಮ ಮನಸ್ಸು ಮತ್ತು ಬುದ್ಧಿಚಕ್ರವನ್ನು ತೀವ್ರವಾಗಿ ಸ್ಪರ್ಶಿಸುತ್ತಿದೆ. ಮಿಥುನ ರಾಶಿಯ ಶಕ್ತಿ ಎಂದರೆ ಚಿಂತನೆ, ಮಾತು ಮತ್ತು ಸಂಪರ್ಕ. ಆದರೆ ಇದೇ ಶಕ್ತಿ ನಿಯಂತ್ರಣ ತಪ್ಪಿದಾಗ ಗೊಂದಲ, ಆತಂಕ ಮತ್ತು ತಪ್ಪು ನಿರ್ಣಯಗಳಿಗೆ ಕಾರಣವಾಗುತ್ತದೆ. ಈ ಅಮಾವಾಸ್ಯೆಯಲ್ಲಿ ರೂಪುಗೊಳ್ಳುತ್ತಿರುವ ದೈವಿಕ ಸಂಯೋಗ ನಿಮ್ಮ ಚಂಚಲ ಬುದ್ಧಿಯನ್ನು ಶಾಂತಗೊಳಿಸಿ ಸರಿಯಾದ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಶಾಸ್ತ್ರಗಳಲ್ಲಿ ಇದನ್ನು ಅಶಾಂತ ಮನಸ್ಸಿಗೆ ನೆಲೆ ಸಿಗುವ ಕಾಲ ಎಂದು ವರ್ಣಿಸಲಾಗಿದೆ. ಇದರ ಅರ್ಧದಲ್ಲೇ ನಿಂತ ಕೆಲಸಗಳು ಮತ್ತೆ ಚಲಿಸುವುದು, ಕೈ ತಪ್ಪುತ್ತಿದ್ದ ಅವಕಾಶಗಳು ಮತ್ತೆ ನಿಮ್ಮತ್ತ ತಿರುಗಬಹುದು. ಆದರೆ ಇದರ ಸಂಪೂರ್ಣ ಫಲ ಎಲ್ಲರಿಗೂ ಸಿಗುವುದಿಲ್ಲ. ಅದಕ್ಕಾಗಿ ಈ ಉಪಾಯವನ್ನು ಕಟ್ಟುನಿಟ್ಟಾದ ಮೌನ ನಿಯಮಗೊಂದಿಗೆ ಪಾಲಿಸಬೇಕು. ಸ್ನೇಹಿತರೆ, ಈ ಉಪಾಯವನ್ನು ಯಾರಿಗಾದರೂ ಹೇಳಿಕೊಂಡು ಮಾಡಿದರೆ ಅಥವಾ ಸಂಶಯದಿಂದ ಮಾಡಿದರೆ ಅದರ ಶಕ್ತಿ ಕ್ಷೀಣಿಸುತ್ತದೆ. ಮೌನವೇ ಇದರ ಪ್ರಾಣ, ನಂಬಿಕೆ ಇದರ ಬಲ. ಮೌನಿ ಅಮಾವಾಸ್ಯೆಯ ದಿನ ಯಾರಿಗೂ ತಿಳಿಯದಂತೆ ಸಂಪೂರ್ಣ ಏಕಾಗ್ರತೆಯಿಂದ ಸೇವೆಯನ್ನು ಮಾಡಿದಾಗ ಮಾತ್ರ ಈ ದೈವಿಕ ಶಕ್ತಿ ಮಿಥುನ ರಾಶಿಯವರ ಜೀವನದಲ್ಲಿ ಒಳಗಿನಿಂದಲೇ ಪರಿವರ್ತನೆ ಆರಂಭಿಸುತ್ತದೆ. ಫಲದ ಆತುರವಿಲ್ಲದೆ ಮಾಡಿದ ಈ ಮೌನ ಸಾಧನೆಯೇ ನಿಮ್ಮ ಜೀವನದಲ್ಲಿ ಅಸ್ಥಿರವಾಗಿದ್ದ ಭಾಗ್ಯಕ್ಕೆ ನೆಲೆ ನೀಡುತ್ತದೆ. ಮಿಥುನ ರಾಶಿಯವರೇ, ಈ ಉಪಾಯದಲ್ಲಿ ಬಳಸುವ ವಸ್ತುಗಳು ತುಂಬಾ ಸರಳ, ಆದರೆ ಅವುಗಳ ಶಕ್ತಿ ಅತ್ಯಂತ ಸೂಕ್ಷ್ಮವಾದದ್ದು. ಜನವರಿ 18 ಅಂದರೆ ನಾಳೆಯ ಮೌನಿ ಅಮಾವಾಸ್ಯೆಯ ದಿನ ರಾತ್ರಿ ಅಥವಾ ಸೂರ್ಯೋದಯಕ್ಕೂ ಮೊದಲು ಸ್ನಾನ ಮಾಡಿ ಸ್ವಚ್ಛ ಬಟ್ಟೆ ಧರಿಸಿ ಯಾರೂ ಇಲ್ಲದ ಶಾಂತ ಸ್ಥಳವನ್ನು ಆಯ್ಕೆ ಮಾಡಿ. ಒಂದು ಮಣ್ಣಿನ ದೀಪ, ಸ್ವಲ್ಪ ಎಳ್ಳೆಣ್ಣೆ ಮತ್ತು ಒಂದು ಹತ್ತಿಯ ಬತ್ತಿ ತೆಗೆದುಕೊಳ್ಳಿ. ದೀಪದಲ್ಲಿ ಎಳ್ಳೆಣ್ಣೆ ಹಾಕಿ ಬತ್ತಿ ಹಚ್ಚಿ ನಂತರ ನಿಮ್ಮ ಹೃದಯದಲ್ಲಿ ಒಂದು ಶುದ್ಧ ಸಂಕಲ್ಪ ಮಾಡಿಕೊಳ್ಳಿ. ನನ್ನ ಜೀವನದಲ್ಲಿರುವ ಗೊಂದಲ, ಅಸ್ಥಿರತೆ, ಭಯ, ಹಣಕಾಸಿನ ತಡೆಗಳು ಮತ್ತು ತಪ್ಪು ನಿರ್ಣಯಗಳು ಈ ಬೆಳಕಿನೊಂದಿಗೆ ಕರಗಲಿ ಎಂದು. ಈ ದೀಪವನ್ನು ನದಿ, ಕೆರೆ, ಹೊಂಡ ಅಥವಾ ಹರಿಯುವ ನೀರಿನಲ್ಲಿ ಮೌನವಾಗಿ ಹರಿಸಬೇಕು. ದೀಪವನ್ನು ನೀರಿಗೆ ಬಿಡುವ ಕ್ಷಣದಲ್ಲಿ ಹಿಂದಿರುಗಿ ನೋಡಬಾರದು. ಇದು ಅತ್ಯಂತ ಪ್ರಮುಖ ನಿಯಮ. ನೀರಿನಲ್ಲಿ ದೀಪ ನಿಧಾನವಾಗಿ ದೂರ ಸರಿಯುತ್ತಿದ್ದಂತೆ ನಿಮ್ಮ ಜೀವನದಲ್ಲಿನ ಗೊಂದಲ ಮತ್ತು ಅಸ್ಥಿರತೆಗಳು ಕೂಡ ನಿಧಾನವಾಗಿ ದೂರವಾಗುತ್ತಿರುವ ಸಂಕೇತವೆಂದು ಶಾಸ್ತ್ರಗಳು ಹೇಳುತ್ತವೆ. ಸ್ನೇಹಿತರೆ, ಈ ಉಪಾಯವನ್ನು ಮಾಡುವಾಗ ಯಾರೊಂದಿಗೂ ಮಾತನಾಡಬಾರದು, ಫೋನ್ ಬಳಸಬಾರದು. ಮೌನವಾಗಿರುವುದು ಇಲ್ಲಿ ಕೇವಲ ಒಂದು ನಿಯಮವಲ್ಲ, ಅದೇ ಈ ಉಪಾಯದ ಆತ್ಮ. ಹೊರಗಿನ ಮೌನಕ್ಕಿಂತ ಒಳಗಿನ ಶಾಂತಿ ಇನ್ನಷ್ಟು ಮುಖ್ಯ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆತಂಕ, ಅಸೂಯೆ ಅಥವಾ ಗೊಂದಲ ಇರಬಾರದು. ಕೇವಲ ಒಂದು ಪ್ರಾರ್ಥನೆ ಸಾಕು: ನನ್ನ ಮನಸ್ಸಿಗೆ ಶಾಂತಿ, ನನ್ನ ಮಾತಿಗೆ ಶುದ್ಧತೆ, ನನ್ನ ಜೀವನಕ್ಕೆ ಸ್ಥಿರತೆ ಲಭಿಸಲಿ.
ಮಿಥುನ ರಾಶಿಯವರೇ, ಈ ಉಪಾಯದ ಶಕ್ತಿ ಕೇವಲ ಹಣಕಾಸಿನ ಸಮಸ್ಯೆಗಳಿಗೆ ಮಾತ್ರ ಸೀಮಿತವಲ್ಲ. ವ್ಯವಹಾರದಲ್ಲಿ, ಆರೋಗ್ಯದಲ್ಲಿ ಆಗುತ್ತಿರುವ ನಷ್ಟ, ಉದ್ಯೋಗದಲ್ಲಿ ನಿರಂತರ ಬದಲಾವಣೆ, ಮಾತಿನ ತಪ್ಪಿನಿಂದ ಸಂಬಂಧಗಳು ಹಾಳಾಗುವುದು, ಮದುವೆ ಮಾತುಗಳು ಗೊಂದಲದಿಂದ ಮುರಿದು ಬೀಳುವುದು, ಇವೆಲ್ಲವನ್ನು ಇದು ಸ್ಪರ್ಶಿಸುತ್ತದೆ. ಮೌನಿ ಅಮಾವಾಸ್ಯೆಯ ಈ ದೀಪ ಉಪಾಯ ನಿಮ್ಮ ಜೀವನದಲ್ಲಿನ ಅಸ್ಪಷ್ಟತೆಯನ್ನು ಕರಗಿಸಿ ಸ್ಪಷ್ಟತೆ ಮತ್ತು ಸ್ಥಿರತೆಯನ್ನು ತರುತ್ತದೆ. ಪರಿಣಾಮವಾಗಿ ಸಂಬಂಧಗಳಲ್ಲಿ ನಂಬಿಕೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸರಿಯಾದ ಅವಕಾಶಗಳು ಮಾತ್ರ ಉಳಿಯಲು ಆರಂಭಿಸುತ್ತವೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.